ಮಾತೆಯ ಪಾದವ ನಾನೆಂದು ಕಾಣೆನು. ಸೀತೆಯ ಕಾಣುವ ಋಷಿಯುದಾವುದೋ ಮಾತೆಯ ಪಾದವ ನಾನೆಂದು ಕಾಣೆನು. ಪಟ್ಟಣವೆಲ್ಲವ ಸುತ್ತಿದನಲ್ಲದೆ ಪಟ್ಟಣವೆಲ್ಲವ ಸುತ್ತಿದನಲ್ಲದೆ ಇತರದರ ಮನೆ ಚಲಿಸಿದ ನರಸಿ ಇತರದರ ಮನೆ ಚಲಿಸಿದ ನರಸಿ ರಾಮನ ಕಾಂತೆಯ ಶ್ರೀ ಮಹಾಕಾಂತೆಯ ರಾಮನ ಕಾಂತೆಯ ಶ್ರೀ ಮಹಾಶಾಂತೆಯ ನೆಮ್ಮದಿ ನೋಡದೆ ನೆರೆ ಸೇರಲಾಗುವುದೇ. ನೆಮ್ಮದಿ ನೋಡದೆ ನೆರೆ ಸೇರಲಾಗುವುದೇ. ಸೀತೆಯ ಕಾಣುವ ಋಷಿಯುದಾವುದೋ ಮಾತೆಯ ಪಾದವ ನಾನೆಂದು ಕಾಣೆನು. ರಾಮ 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 ಏನಿದು? ನಾನು ಹುಡುಕುತ್ತಾ ಈ ನೀಚನ ಶಯನಾಗ್ರಹಕ್ಕೆ ಬಂದ ಹಾಗಾಯಿತಲ್ಲ. ಈ ನೀಚನ ಶಯನಾಗ್ರಹದಲ್ಲಿ ಸಾವಿರಾರು ಸ್ತ್ರೀಯರು ಮಧುಪಾನ ಮುಕ್ತರಾಗಿ ತಮ್ಮ ತಮ್ಮ ಮೈಗಳನ್ನು ತಾವೇ ಮರೆತವರಾಗಿ ಸ್ವೇಚ್ಛೆಯಿಂದ ಮಲಗಿರುವರು. ಇವರಲ್ಲಿ ಕೆಲವರು ಈ ದುರುಳನ ರೂಪಾತಿಶಯಕ್ಕೆ ಮೆಚ್ಚಿ ಬಂದವರಾಗಿಯೂ, ಮತ್ತೆ ಕೆಲವರು ಬಲಾತ್ಕಾರದಿಂದ ಸೆಳೆತಂದವರಾಗಿಯೂ, ಮತ್ತೆ ಕೆಲವರು ಈ ಅಧಿಕಾರ ದರ್ಪಗಳಿಗೆ ಮೆಚ್ಚಿ ಬಂದವರಾಗಿಯೂ ಸ್ತ್ರೀ ಪುರುಷರನ್ನು ಮಲಗಿರುವುದನ್ನು ಶಯನಾಗೃಹದಲ್ಲಿ ಸ್ತ್ರೀ ಪುರುಷರು ಮಲಗಿರುವುದನ್ನು ಪರಪುರುಷರು ನೋಡಿದರೆ ಪಾಪವೆಂದು ವಿಧಿರುವುದು. ಸ್ತ್ರೀಯರನ್ನು ಸ್ತ್ರೀ ಸಮೂಹದಲ್ಲೇ ಪುರುಷರ ಮಧ್ಯೆ ಹುಡುಕಲಾದಿದೆ. ಆಗಲಿ ಹುಡುಕಿ ನೋಡುವೆನು. ಅದೋ ಅದೋ ಮಾತೆಯವರನ್ನು ಕಂಡೆನು. ಜನಕಸುತೆಯ ದರ್ಶನವಾಯಿತು. ನಾನು ಬಂದ ಕಾರ್ಯವಾಯಿತು. ಆಗಲಿ ಮತ್ತೊಂದು ಸಾರಿ ಮಾತೆಯವರ ದರ್ಶನವನ್ನು ಪಡೆದು ನಂತರ ರಾಮಸನ್ನಿಧಿಗೆ ಹೋಗುವೆನು. ಅಯ್ಯೋ, ಮಾತೆಯು ಸಿಕ್ಕಿದಳೆಂದು ಮನಸ್ಸಿನಲ್ಲಿ ಸಂತೋಷಪಟ್ಟನು. ಲೋಕ ಮಾತೆಯಾದ ಜಾನಕಿ ದೇವಿಯು ಈ ದ್ರೋಹಿಯ ವಶಳಾಗಬಹುದೇ? ಹಾ ಶ್ರೀರಾಮಚಂದ್ರ, ರಾಮಚಂದ್ರ, ಆಹಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮಚಂದ್ರ, ಆಹಿದೇನೋ ಮೋಸ ಕಾರ್ಯ ಆದುದೇ ಬಾಯೋಳು ಸೂರಲಾರೆ ನಿಧನ ರಾಯಗೆಂದು ಕೇಳಲಿ. ಹಾಹಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮ ರಾಮಚಂದ್ರ, ದುರುಳನೆ ಕಷಾಯನದಿಂದ ದೂರಿಗೆ ಸಿಲುಕಿದಾಳು.
ಧೂಳನೆ ಕಷಾಯನದಿಂದ ದೂರಿಗೆ ಕೆಸುಕಿದಾಳೋ ಕ್ರೂರತನವನೆಂದು ಸಹಿಪೆ ಕ್ರೂರತನವನೆಂದು ಸಹಿಪೆ ಮಾರಹರನೆ ನೋಡಿದ ಆಯ್ದೇನೋ ಮೋಸ ಕಾರ್ಯ ಸಾಧುಗೆ ದುರ್ದೈವ ರಾಮ ರಾಮ ಹಾ ಲೋಕಮಾತೆಯಾದ ಜಾನಕಿ ದೇವಿಯು ಈ ನೀಚನ ಏಕಶೈಲಿಯಲ್ಲಿ ಮಲಗಿರಳೊಂದಳೇನು. ಹಾ ರಾಮಚಂದ್ರ, ಈ ಅಕೃತ್ಯವನ್ನು ನೋಡಲು ನನ್ನನ್ನು ಕಳಿಸಿದೆಯಾ? ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ? ಏನು ಮಾಡುವುದು ಏನು ಮಾಡುವುದು? ಈಕೆಯು ಮಲಗಿ ನಿಲ್ಲಿಸುತ್ತಂತೆಯೇ ಸಂಹರಿಸಿ ಬಿಡುವನು. ಹಾ, ನಾನು ದುಡುಕಿ ಎಂತಹ ಅನರ್ಥವನ್ನು ಮಾಡುತ್ತಿದ್ದೆನು. ಶತ್ರು ಮಲಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ಸಂಹರಿಸುವುದು ಶುದ್ಧ ಹೇಡಿತನ. ಪ್ರತ್ಯಕ್ಷವಾದರೂ ಪ್ರಮಾಣಿಸಿದರೂ ನಿಧಾನಿಸಿದರೂ ಸುಧಾರಿಸು ಎಂಬ ಅರ್ಯೋಕ್ತಿ ಇರುವುದು. ಶ್ರೀರಾಮಚಂದ್ರನು ಸೀತಾಮಾತೆಯಲ್ಲಿ ಕೆಲವು ಕುರುಹುಗಳನ್ನು ಹೇಳಿದನು. ಅದನ್ನು ಪರೀಕ್ಷಿಸಿ ನೋಡಿ ನಂತರ ಯೋಚಿಸುವನು. ಹಾ ರಾಮಚಂದ್ರ, ಈಕೆಯು ಸೀತೆಯಲ್ಲ. ಶ್ರೀರಾಮಚಂದ್ರನು ಸೀತಾಮಾತೆಯ ಪಾದದಲ್ಲಿ ಪದ್ಮರೇಖೆಗಳು ಇರುವುದಾಗಿ ಹೇಳಿದ್ದೆನು. ಈಕೆಯ ಮುಖದಲ್ಲಿ ಶುದ್ಧ ವಿಧವತ್ವವು ತೋರುತ್ತಿರುವುದು, ಪಾದದಲ್ಲಿ ಕಾಕರೇಖೆಯು ಕಂಗೊಳಿಸುತ್ತಿರುವುದು. ಈಕೆಯು ಈ ದಶಕಟ್ಟನ ಪತ್ನಿಯಾದ ಮಂಡೋದರಿಯಾಗಿರಬೇಕು. ಆ ರಾಮಚಂದ್ರ, ಲೋಕಮಾತೆಯಾದ ಜಾನಕಿ ದೇವಿಯಲ್ಲಿ ನಾನು ಎಂತಹ ಅಮೃತವನ್ನು ಆಡಿದೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ವಿಧವತ್ವ ತೋರುತ್ತಿರುವುದು ಎಡತಲೆಯ ಹಿಂದೆ. ಮುಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮುಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆಯುವಳಲ್ಲ. ಒಡೆಯ ನವದಿಯು ನುಗ್ಗಿಯಲಿಂದಿಗೆ ಬಿಡುವ ನಸುವನು ತಾನು. ಒಡೆಯ ನವದಿಯು ನುಗ್ಗಿಯಲಿಂದಿಗೆ ಬಿಡುವ ನಸುವನು ತಾನು. ತಡೆಯ ಶೋಕವ ಜಡ ಜಗನ್ಯ, ತಡೆಯ ಶೋಕವ ಜಡ ಜಗನ್ಯ, ಬಡ ನಡುವಿನ ಬಾಲೆಯ, ಬಡ ನಡುವಿನ ಬಾಲೆಯ, ಅನುಮ
ಸೀತೆಯ ರಾಮ ಪತ್ನಿ ಸೀತೆಯ ಅಮಮ ಕಾಣೆ ಭೂಮಿದಾತೆಯ ರಾಮ ಪತ್ನಿ ಸೀತೆಯ ರಾಮ ರಾಮ ಒಡೆಯನ ಅವಧಿಯಾದರೂ ಪೂರ್ತಿಯಾಗುತ್ತಾ ಇದೆ. ಸೂರ್ಯೋದಯಕ್ಕೆ ಸರಿಯಾಗಿ ವರ್ತಮಾನವನ್ನು ತಿಳಿಸಬೇಕು. ಇಲ್ಲವಾದರೆ ಸುಗ್ರೀವಾಜ್ಞೆಯಾದರೂ ಕಠಿಣ ಕಠಿಣ ಬಹು ಕಠಿಣ. ಒಂದು ವೇಳೆ ಆ ನೀಚನಾದ ರಾವಣನು ಮಾತೆಯವರನ್ನು ಎತ್ತುಕೊಂಡು ಹೋಗುತ್ತಿದ್ದ ಸಮಯದಲ್ಲಿ ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡೆದನೆಂದು ಸಮುದ್ರದ ಮಧ್ಯದಲ್ಲಿ ಏನಾದರೂ ಎತ್ತಿರ ಹಾಕಿರಬಹುದೇ? ಅಥವಾ ಆ ಕ್ರೂರನ ಬಲವಾದ ಹಿಡಿತಕ್ಕೆ ಸಿಕ್ಕಿ ನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ? ಅಥವಾ ಸಂಪಾತಿಯೇ ಸುಳ್ಳು ಹೇಳಿರಬಹುದೇ? ಕಳನಿಂಸಯ ಸರಿಸಲ್ ಕಳವಲ್ಲದೆ ಹಿಂಸೆಯ ಸಹಿಸಲ್ ಕಳವಲ್ಲದೆ ತನ್ನಯ ತನುವೊಮ್ಮಿಗಿದಳೋ ರಾಮ. ಸಲ ಸಂಪಾತಿಯ ಪುಸಿಯಂ ತಿಳಿಸಿದನೋ ಸಲೆ ಸಂಪಾತಿಯ ಪುಸಿಯಂ ತಿಳಿಸಿದನೋ ಎನಗೆ ತೋರದಿಂದೇನೊಂದು ರಾಮ ರಾಮ. ಈ ಪಟ್ಟಣದಲ್ಲಿ ಒಂದು ಹಿರಿಯು ಸಂಚರಿಸುವಷ್ಟು ಸ್ಥಳವನ್ನು ಹುಡುಕಿದ್ದಾಗ್ಯೂ ಸಹ ಮಾತೆಯವರ ಸಂತೋಷವಾಗಲಿಲ್ಲ. ಏನು ಮಾಡಲಿ? ಮಾತೆಯು ಸಿಕ್ಕಲಿಲ್ಲವೆಂದ ಕೂಡಲೇ ಶ್ರೀರಾಮಚಂದ್ರನು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವ ಅಣ್ಣನನ್ನು ಕಣ್ಣಿನಂತೆ ಕಾಣುತ್ತಿರುವ ಲಕ್ಷ್ಮಣ ಸ್ವಾಮಿಯು ಅಣ್ಣನನ್ನೇ ಅನುಸರಿಸಿರುವನು. ಸೀತಾಮಾತೆಯನ್ನು ಹುಡುಕಿ ತಂದುಕೊಡುವನೆಂದು ವಾಗ್ದಾನ ಮಾಡಿದ ಸುಗ್ರೀವರಾಜನು ಸಹ ಜೀವಿಸುವಂತಿಲ್ಲ. ಮಿಕ್ಕ ಕಪಿನಾಯಕರು ದಣಿಯ ಮಾರ್ಗವನ್ನು ಅನುಸರಿಸಿರುವರು. ಈ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿದ ಕೂಡಲೇ ಕೌಸಲ್ಯ ಸುಮಿತ್ರೆಯರು ಭರತ ಶತ್ರುಘ್ನರು ತಮ್ಮ ತಮ್ಮ ಪ್ರಾಣಗಳನ್ನು ತಾವೇ ಕಳೆದುಕೊಳ್ಳುವರು. ಇಷ್ಟು ಅನರ್ಥಕ್ಕೆ ಕಾರಣೀಭೂತನಾದ ನಾನೇ ಆತ್ಮಹತ್ಯೆ ಮಾಡಿಕೊಳ್ಳಲು ಛೇ, ಇದು ಶುದ್ಧ ಹೇಳಿತನ. ಈ ತ್ರಿಕುಟಾಚಲದಿಂದ ಒಳಗೂಡಿದ ಈ ಲಂಕಾಪಟ್ಟಣವನ್ನೇ ಈ ನನ್ನ ಲಾಂಗೂಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದ ಸನ್ನಿಧಿಗೆ ಉಳಿಸುವೆನು. ಶ್ರೀರಾಮಚಂದ್ರನೇ ಹುಡುಕಿಕೊಳ್ಳಲಿ. ಜಯ ಜಯ ರಘುವೀರ ಸಮರ್ಥ. ಲಂಕಾಪಟ್ಟಣವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಸೀತಾಮಾತೆಯ ದರ್ಶನವಾಗುವುದು. ಆಹಾ, ನಾನು ದುಡುಕಿ ಅಂತಹ ಅನಾಹುತವನ್ನು ಮಾಡುತ್ತಿದ್ದೆನು. ಅಂದಿನ ದಿನ ಸಂಪಾತಿಯು ಲಂಕಾಪಟ್ಟಣದಲ್ಲಿ ಸೀತಾಮಾತೆ ಇರುವಳೆಂದು ಹೇಳಿದ್ದರು. ಆದರೆ ಇಂದು ಅಶೋಕವನದಲ್ಲಿ ಸೀತಾಮಾತೆ ಇರುವಳೆಂದು ಅಶರೀರವಾಣಿಯಿಂದ ಕೇಳಿದಂತಾಯ್ತು. ಆಗಲಿ, ನಾನು ಅಶೋಕವನಕ್ಕೆ ಹೋಗಿ ಸೀತಾಮಾತೆಯವರನ್ನು ಹುಡುಕುವನು. ಜಯ ಜಯ ರಘುವೀರ ಸಮರ್ಥ. ಮನೋಜ ಶರಹರಿ ಅನುಪಮವೈ ಮನೋಜ ಶರಹರಿ ಅನುಪಮವೈ ವಿನಯ ರಹಿತ ಸುಮ ಶರಗಳ ಭಾವಿತ ವಿನಯ ರಹಿತ ಸುಮ ಶರಗಳ ಭಾವಿತ ಮನೋಜ ಶರಹರಿ ಅನುಪಮವೈ ಕೇತನೆಲ್ಲ ತನು ಚಾಪದಾರಿಯಾಗಿ ಮುರುತ ಕೇತನೆಲ್ಲ ತನು ಚಾಪದಾರಿಯಾಗಿ ಮುರುತ
ಸರಹದಿ ಅನುಭವೈ ಮನೋಜ ಸರಹದಿ ಅನುಭವೈ. ಜಾನಕಿಯನ್ನು ಕರೆತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಆ ಜಾನಕಿಯನ್ನು ನೋಡಿ ನನ್ನ ಮನಸ್ಸನ್ನು ಸಂಭ್ರಮಿಸಿಕೊಳ್ಳುವೆ. ನಾನೀಗ ಅಶೋಕಕ್ಕೆ ಹೋಗಬೇಕು. ರಾವಣ ಸಾರ್ವಭೌಮಕ್ಕೆ, ರಾವಣ ಸಾರ್ವಭೌಮಕ್ಕೆ, ರಾವಣ ಸಾರ್ವಭೌಮಕ್ಕೆ. ಶೃಂಗಾರ ಸಂಭ್ರಮವ ಅನ್ನದಾನದ ಸಂಪದವ ಶೃಂಗಾರ ಸಂಭ್ರಮವ ಮಾನಗಾನದ ಸಂಪದವ ಸುಖ ನೀಡುವ ಶೃಂಗಾರ ಸಂಭ್ರಮವ ಮನದಾನಂದ ಸಂಪದವ. ಸೀತಾ ಜಾನಕಿ ಮೋಹದ ರಾಣಿ ಸುವಾಸಿನಿ ರಮಣಿ ಸೀತಾ ಮೋಹದ ರಾಣಿ ಸುವಾಸಿನಿ ಮೋಹದ ರಾಣಿ ಸುವಾಸಿನಿ ಸುಮಧುರವಾಣಿ ವಲ್ಲಭಪಾಣಿ ಸುಮಧುರವಾಣಿ ವಲ್ಲಭಪಾಣಿ. ಗರಿತೆ ಗರಿತೆ ಬಾಬೆ ಗರಿತೆ ಗರಿತೆ ಬಾಬೆ ಗರಿತೆ ಕವಿತೆ ಬಾಬೇಗ ಗರಿತೆ ಕವಿತೆ ಬಾಬೇಗ ಮೋಹನ ಮಧುಮಯ ಸುಮರಾಣಿ ಮೋಹನ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮನದಾನ ಸಂಪದವ ಬಳಿ ಬಾರಿಸಲಿ ನೀನೆ ಬಳಿ ಬಾರಿಸಲಿ ನೀನೆ ಸುಖ ನೀಡುವ ಶೃಂಗಾರ ಸಂಭ್ರಮವ ಸಂಭ್ರಮವ ಸಂಭ್ರಮವ. ಏನು ರೂಪು ಏನು ಲಾವಣ್ಯ! ಇಂತಹ ಶ್ರೀದೇವತೆಯನ್ನು ಪಡೆಯದಿದ್ದರೆ ಪುರುಷ ಜನ್ಮವೇ ವ್ಯರ್ಥವಲ್ಲವೇ. ಜಾನಕಿ ಸೀತಾ ಸೇವಿಸಬಂದಿರುವೆನೆ ನಿನ್ನ ಸೇವಿಸಬಂದಿರುವೆನೆ
ರಾಜೀವಲೋಚನೆ ನಿನ್ನನುರಾಗದೇ ಸೀತಾ ಸಕಲ ವಸ್ತ್ರಾಭರಣಗಳ ಸಕಲ ವಸ್ತ್ರಾಭರಣಗಳ ತಂದಿರುವೆ ಪ್ರಿಯ ಜಾನಕಿ ಸೀತಾ ಮುದ್ದಾಡುವೆ ಬಾ ಮೋಹನೆ ಮುದ ಕಳನಯನೆ ಮುದ್ದಾಡುವೆ ಬಾ ಮೋಹನೆ ಮುದ ಕಳನಯನೆ ಮದ್ದಾಲೆಯ ಬೆಳಗಿ ಮದ್ದಾಲೆಯ ಬೆಳಗಿ ಮದ್ದಾಲೆಯ ಬೆಳಗಿ ಮದ್ದಾಲೆಯ ಬೆಳಗಿ ಮತ್ತಾದರಾಗಿ ಬಾರೆಲೆ ಬಾಧದಾರವಾಗಿ ಬಾರೆಲೆ ಮುದ್ದಾಡುವೆ ಬಾ ಮುದ್ದಾಡುಜ ತಳನಯನೆ ಸೀತಾ ಜಾನಕಿ ಸೊಗಸಿನ ಸೊಬಗಿನ ಮಣಿ ಸೊಗಸಿನ ಸೊಬಗಿನ ಮಣಿ ಮುಖವ ತೋರೆ ಮುಗದಿರೆ ಮುಖವ ತೋರೆ ಮುಗದಿರೆ ಬಗೆಯೊಳಿ ಬಹುವಿಧಗಳು ಸೀತಾ ಜಾನಕಿ ಬಗೆಯೊಳಿ ಬಹುವಿಧಗಳು ಬಗೆಯೊಳಿ ಬಹುವಿಧಗಳು ಬಗೆಯೊಳಿ ಬಹುವಿಧಗಳು ದುಗುಡವೇ ತಗೆ ನಿನಗೆ ಸೀತಾ ಜಾನಕಿ ಯಾಚನೆಯು ಭಯಂಕರಿ ಗುಣಾಕರಿ ಯಾಚನೆಯು ಭಯಂಕರಿ ಗುಣಾಕರಿ ನಗು ನಗು ತಿಲ್ಲಿಗೆ ಬಾರೆ 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 ಸುಖ ಬರುವುದು ನಗರೋಕೆ ಸುಖ ಬರುವುದು ನಗರೋಕೆ ಮುದ್ದಾಡುವೆ ಬಾ ಮೋಹನೆ ದಳನಯನೆ 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 ಸೀತಾ ಈ ರಾವಣನಿಗೆ ಅರಸಿ ಎಂದಿರಿಸಿ ಸುಖದಿಂದ ಬಾಳೋಣ ಅರಮನೆಗೆ ನಡೆ ಅಂತಃಪುರಕ್ಕೆ ನಡೆ
ಛೀ ನೀಚ, ಇಂಥ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನನ್ನ ಸ್ವಾಮಿಗೆ ನನ್ನೊಪ್ಪಿಸಿ ಸುಖದಿಂದ ಬಾಳು. ಜಾನಕಿ, ಈ ವಿಷಯ ತಿಳಿದರೂ ಆ ರಾಮನು ಈ ಸಮುದ್ರವನ್ನು ದಾಟಿ ಬರಲು ಅಸಮರ್ಥನು. ರಾಮನ ಹಂಬಲವನ್ನು ಬಿಡು, ಈ ರಾವಣೇಶ್ವರನನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸು. ಏನೆಂದೆ? ನನ್ನ ಸ್ವಾಮಿಯ ಅಸಮರ್ಥನೆ? ಹರಿಭಯಂಕರನಾದ ನನ್ನ ಸ್ವಾಮಿಗೆ ಎದೆಗಟ್ಟು ನಿಲ್ಲಬಲ್ಲೆಯಾ ಈ ಧರೆಯೊಳಗೆ? ಮೂಢನೆ, ನನ್ನನ್ನು ಕದ್ದು ಕರೆತಂದಿರುವುದು ನಿನ್ನ ಕುಲವನ್ನೇ ನಾಶ ಮಾಡುವ ಘಟ ಸರ್ಪವೆಂದು ತಿಳಿದು. ಜಾನಕಿ, ಕರಕೋಡಿಯಲ್ಲಿ ಹೇಳಿ ರಾಮನು ಜಾನಕಿ, ಈ ಲಂಕೇಶ್ವರನನ್ನು ಕಂಡರೆ ಅಷ್ಟದಿಕ್ಪಾಲಕರು, ದೇವತೆಗಳು ಎಲ್ಲರೂ ಕಡೆಗಡೆಗೆ ನಡೆಗೆ ಅಲ್ಲಾಡಿ ತಲ್ಲಡಿಸಿ ಹೋಗುವರು. ಹೀಗಿರುವಲ್ಲಿ ಆ ರಾಮನು ನನ್ನನ್ನು ಪ್ರತಿಭಟಿಸಬಲ್ಲನೆ? ನಡೆ ಅಂತಃಪುರಕ್ಕೆ. ಎಲೈ ದುರುಳನೆ, ನನ್ನ ಸ್ವಾಮಿಗೇನಾದರೂ ನೀನು ನನ್ನನ್ನು ಕದ್ದು ಕರೆತಂದಿರುವುದು ತಿಳಿದರೆ ನಿನ್ನ ಈ ಶಿರವನ್ನೇ ನಾಶ ಮಾಡಿ ಅದು ಅಲ್ಲದೆ ಹಿಂದೆ ಅನೇಕ ಪತಿವ್ರತ ಶಿರೋಮಣಿಯರಿಂದ ಶಾಪ ಪಡೆದಿರುವುದನ್ನು ಮರೆತಿರುವಿರಾ? ಈ ಮೋಹವನ್ನು ತ್ಯಜಿಸಿ ನಡೆಯಿರಿ ಸ್ವಾಮಿ, ಅಂತಃಪುರಕ್ಕೆ ಹೋಗೋಣ. ಮಂಡೋದರಿ, ನೀನೇತಕ್ಕೆ ಇಲ್ಲಿಗೆ ಬಂದೆ? ಸೀತಾ, ನಿನಗೆ ಇನ್ನೊಂದು ಮಾಸದ ಅವಧಿಯನ್ನು ಇಟ್ಟಿರುವನು. ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಸದಸ್ಯ ಮಾಡಿಬಿಡು. ಮಂಡೋದರಿ, ನಡೆ. ಬಾಳುವುದಕ್ಕಿಂತ ನೇಣು ಹಾಕಿಕೊಳ್ಳುವುದೇ ಲೇಸು. ದುಡುಕದಿರ
ಕೆಡುಕದ ಶಾಸನನ ಸಿರ ಮುರಿದಿಡುವ ನಮ್ಮ ಕೆಡುಕದ ಶಾಸನನ ಚಿರ ಮುರಿದಿಡುವ ನಮ್ಮ ಕ್ಷಿಪ್ರದ ಬಂದು ರಾಮ ಲಕ್ಷ್ಮಣ ಸಹಿತ ಇದೇನಿದು? ಈ ಅದ್ಭುತವಾದ ಕಪಿಯಾದ್ರೂ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಚೇಚೆ, ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ಹೇ ರಾಮಚಂದ್ರ, ನಿನಗಾವ ಅಮಂಗಳವು ಆಗದಿಲ್ಲ. ಅಮ್ಮ, ತಾವು ಯಾರು? ದುಃಖವನ್ನೇ ಉದ್ಯೋಗವನ್ನಾಗಿ ಕೈಗೊಂಡು ಭಯಾತುರಗಳಿಂದ ಮತ್ತೆ ಮತ್ತೆ ಯೋಚಿಸುತ್ತಾ ಪ್ರತಿ ಕ್ಷಣದಲ್ಲಿ ಶೋಕಿಸುತ್ತಾ ಯಾವುದೋ ಪ್ರಿಯತಮವಾದ ವಸ್ತುವನ್ನು ಕಳೆದುಕೊಂಡು ಅಂಬಲಿಸುತ್ತಾ ಬಹು ಬೇಸರವಾಗಿ ಪ್ರಾಣವನ್ನು ಧರಿಸಿಕೊಂಡಿರುವ ತಾವು ಯಾರಮ್ಮ? ದೇವ ಮಹಾಮುನಿಗಳಾದ ಅರ್ಧಾಂಗಿಯಾದ ಅರುಂಧತಿ ದೇವಿಯು, ಅತ್ರಿ ಮಹರ್ಷಿಗಳ ಪ್ರಿಯ ಪತ್ನಿಯಾದ ಅನುಸೂಯಾ ದೇವಿಯು, ಅಥವಾ ಜನಸ್ಥಾನದಿಂದ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯೇ ತಾವಾದ ಪಕ್ಷದಲ್ಲಿ ಕೆಲವು ಗುಟ್ಟಾದ ವಿಚಾರವಿರುವುದರ ಕಾರಣ ದಯವಿಟ್ಟು ಹೇಳಮ್ಮ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಈತನಲ್ಲಿ ನಾನು ನಿಜಾಂಶವನ್ನು ತಿಳಿಸಿದೆ. ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ, ಆ ದಶರಥ ಚಕ್ರವರ್ತಿಗಳ ಸೊಸೆ. ಆ ದುರುಳ ರಾವಣನಿಂದ ಅಪಹೃತಳಾಗಿರುವುದಕ್ಕೆ ವಾಕಿಸುತ್ತೇನ. ನನ್ನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ. ನೀನು ಯಾರು? ಅಮ್ಮ, ಸಾರಾಚಾರೆ ಧೀರ ನಮೋಸ್ತುತೆ, ಸಾರಾಚಾರೆ ಧೀರ ನಮೋಸ್ತುತೆ, ನೀರಜ ಪರಿಪೂತೆ ಪೂಜಾತೆ ಶ್ರೀರಮೆ ಪರಿಪಾಹಿ ವಜೇಹಿ ಶ್ರೀರಮೆ ಪರಿಪಾಹಿ. ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನೆಂದು, ಆಂಜನೇಯನೆಂದು, ಮಾರುತಿ ಎಂದು ಕರೆಯುವರು. ತಮ್ಮನ್ನು ಹುಡುಕಲು ಶ್ರೀರಾಮಚಂದ್ರನಿಂದ ಆಜ್ಞಾಪಿಸಲ್ಪಟ್ಟು ತಮ್ಮನ್ನು ಹುಡುಕಲು ಬಂದ ತಮ್ಮ ಪಾದ ಸೇವಕನನ್ನಮ್ಮ. ನನ್ನನ್ನು ವಿಪಕ್ಷದವೊಂದು ಭಾವಿಸಬೇಡಮ್ಮ. ನೀನು ನಿಜವಾಗಿಯೂ ರಾಮಭಂಟನೆ ಆಗಿದ್ದರೆ ನಿನಗೆ ಮಂಗಳವಾಗಲಿ. ನನ್ನ ಸ್ವಾಮಿ ಆದರೂ ನರನು, ನೀನಾದರೂ ವಾನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಅಮ್ಮ, ಶ್ರೀರಾಮಚಂದ್ರನ ಪೂರ್ಣ ವೃತ್ತಾಂತವನ್ನು ವರ್ಣಿಸಬಲ್ಲೆ. ಅಮ್ಮ, ಶ್ರೀರಾಮಚಂದ್ರನು ತಮ್ಮ ಅಗಲುವಿಕೆಯ ದುಃಖದಿಂದ ಪರ್ವತವನ್ನು ಹತ್ತುತ್ತಿರಲು ಆಗ ನಮ್ಮ ಒಡೆಯನಾದ ಸುಗ್ರೀವ ರಾಜನು ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನ ದೇಹ ಎಂದು ತಿಳಿಸುವಂತೆ ನನಗೆ ಹೇಳಿ ಕಳಿಸಿದನು. ನಾನು ಹೋಗಿ ಆ ವಿಚಾರವನ್ನು ಶ್ರೀರಾಮಚಂದ್ರನಿಗೆ ತಿಳಿಸಿದನು. ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಒಂದೇ ಒಂದು ಬಾಣದಿಂದ ಆತನನ್ನು ಸಂಹರಿಸಿದರು. ನಂತರ ಭ್ರಾತೃದ್ರೋಹಿಯಾದ ವಾಲಿಯನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯ ಪಟ್ಟಾಭಿಷೇಕವನ್ನು ಸುಗ್ರೀವನಿಗೀಯಲು ಸುಗ್ರೀವ ರಾಜನು ನಮ್ಮನ್ನು ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಅನೇಕ ಕಪಿವೀರರನ್ನು ಕಳಿಸಿರುವರು. ದಕ್ಷಿಣಾಭಿಮುಖವಾಗಿ ಹೊರಟು ಬಂದು ನಾವು ಸಂಪಾತಿ ಎಂಬ ಪಕ್ಷಿರಾಜನಿಂದ ವಿಷಯವನ್ನು ತಿಳಿದು ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರವನ್ನು ಒಂದೇ ನೆಗತದಿಂದ ಹಾರಿ ನಿಮ್ಮನ್ನು ಹುಡುಕಲು ಬಂದೆನಮ್ಮ. ನಾನು ವಿಪಕ್ಷದವನಲ್ಲಮ್ಮ, ತಮ್ಮ ಪಾದ ಸೇವಕನಮ್ಮ. ಮಾರುತಿ, ಹಾಗಾದರೆ ನನ್ನ ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದ ಅಮ್ಮ, ಕ್ಷೇಮದಿಂದ ತಾಯೇ ರಾಮರ ವಿಪುಲ ಸೋಮಕೃತ ಕ್ಷೇಮದಿಂದ ಹರುತ್ತಾಯೇ ರಾಮರ ವಿಪುಲ ಸೋಮಕೃತ ಚಿರಾಬಿಯಳು ಪವಡಿಸಿರ್ತ ಚಿರಾಬಿಯಳು ಪವಡಿಸಿರ್ಪ ದೇವತೆ ಬಳಗಿನ ಪವನ ಕೇಳ
ಕ್ಷೇಮದಿಂದಿರುವರಮ್ಮ. ಮಾರುತಿ, ನೀನು ಯಾವ ಆಶ್ರಮದಲ್ಲಿರುವೆ? ಅಮ್ಮ, ತಮ್ಮ ಅನುಗ್ರಹ ಬಲದಿಂದಲೂ ಶ್ರೀರಾಮಚಂದ್ರನ ಅನುಗ್ರಹದಿಂದಲೂ ಬ್ರಹ್ಮಚರ್ಯ ಆಶ್ರಮದಲ್ಲಿರುವನು ತಾಯಿ. ಹಾಗಾದರೆ ಈ ಘನತ್ರವಾದ ವಿದ್ಯೆಗಳನ್ನು ಯಾರು? ಇನಮುಖ ಸುರರಲ್ಲಿ ಕಲಿತನು ತಾಯಿ. ಮಾರುತಿ, ಈ ಶತಯೋಜನ ವಿಸ್ತೀರ್ಣಗಳ ಶ್ರದ್ಧೆಯನ್ನು ಹೇಗೆ ಲಂಘಿಸಿ ತಂದೆ? ಶ್ರೀರಾಮಚಂದ್ರನ ರೂಪುಲಾವಣ್ಯಗಳನ್ನು, ಗುಣಗಾಂಭೀರ್ಯಗಳನ್ನು, ಶುಭ ಲಕ್ಷಣಗಳನ್ನು ವರ್ಣಿಸುತ್ತಲೇ? ಅಮ್ಮ, ಈ ಭೂಮಿಯನ್ನು ಪತ್ತಿಸಿರುವ ಸಹಸ್ರ ನಾಲಿಗುಳ್ಳ ಆದಿಶೇಷಗಳನ್ನು ವರ್ಣಿಸಲು ಅಸದಳವಾಗಿರುವಲ್ಲಿ ಕೇವಲ ಮರ್ಕಟನಾದ ನಾನು ಒಂದೇ ಒಂದು ನಾಲಿಗುಳ್ಳ ನನ್ನನ್ನು ವರ್ಣಿಸೆಂದು ಹೇಳಿದರೆ ಏನೆಂದು ವರ್ಣಿಸಲಮ್ಮ. ಆಗಲಮ್ಮ, ತಮ್ಮ ಮಾತಿಗೆ ಪ್ರತಿ ಹೇಳದೆ ಸಾಧ್ಯವಾದ ಮಟ್ಟಿಗೆ ವರ್ಣಿಸಲಮ್ಮ. ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ವರ್ಣಿಸಲ ಸದಳವಮ್ಮ. ಈ ಭೂಮಿಯ ಭಕ್ತವಂಗ ಸದಳವಮ್ಮ. ಈ ಭೂಮಿಯ ಭಕ್ತವಂಗ ಸದಳವಮ್ಮ. ಈ ಭೂಮಿಯ ಭಕ್ತವಂಗ ಸದಳ ನಾ ಮರ್ಕಟ ಏನ ಬಲ್ಲೆನು ವರ್ಣಿಸಲು ಜನನಿ. ಜನನಿ 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 ಅಮ್ಮ, ಎಂತ ಚಲುವನು ಅಮ್ಮಯ್ಯ ರಾಮನು, ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ. ನಮನೆಂತ ಚಲುವ ಅಮ್ಮಯ್ಯ. ನೀಲಮಣಿಗಳ ಸಾಲು ಕುಂತಲ ಸಾಮಗಾನ ಪ್ರೇಮ ನಿರುಪಮ. 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 ರಾಮರವಿ ಕುಲ ಸೋಮನಸ ಎಂತ ಚಲುವನು ಅಮ್ಮಯ್ಯ ರಾಮನು, ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ. ರಮಣಂತ ಚಲುವ ಅಮ್ಮಯ್ಯ. ನೀಲಮಣಿಗಳ ಸಾಲು ಕುಂತಲ ಪಾಲ ನೋಡಲು ಬಾಲಚಂದ್ರನು. ಅಮ್ಮ, ನೀಲಮಣಿಗಳ ಸಾಲು ಕುಂತಲ ಪಾಲ ನೋಡಲು ಬಾಲಚಂದ್ರನು. ಪೋಲುತ್ತಿರುವುದು ಪಾಲ ಭಾಗದೆ. ಅಮ್ಮ, ನ್ಯಾಲ ನೋಡಲು ಬಾಲ ಚಂದ್ರನು.
ಶ್ರೀರಾಮಚಂದ್ರನು ಬುದ್ಧಿಯಲ್ಲಿ ಬೃಹಸ್ಪತಿಯಂತೆಯೂ ರೂಪದಲ್ಲಿ ಮನ್ಮಥನಂತೆಯೂ ಮಾತಾಪಿತೃಗಳ ಭಕ್ತನಾಗಿ ಪಿತೃವಾಕ್ಯ ಪರಿಪಾಲನೆಯಲ್ಲಿರುವನಮ್ಮ. ಈತನು ಹೇಳುವುದೆಲ್ಲ ಸತ್ಯವೇ ಆಗಿದೆ. ನಾನು ಹೇಗೆ ನಂಬಲಿ? ಲಕ್ಷ್ಮಣನನ್ನು ವರ್ಣಿಸುವೆ? ಅಮ್ಮ, ಸಾಹಸದಿಂದ ಶ್ರೀರಾಮಚಂದ್ರನನ್ನು ವರ್ಣಿಸರಬಹುದು. ಆದರೆ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ನನ್ನಿಂದ ಅಸದಳವಮ್ಮ, ನನ್ನಿಂದ ಅಸದಳ. ಅದಿರಲಿ ಮಾರುತಿ, ಈ ಶತಯೋಜನ ವಿಸ್ತೀರ್ಣಗಳ ಸರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ? ಅಮ್ಮ, ಆ ರೂಪವನ್ನು ನೋಡಿ ತಾವು ಭಯಗೊಂಡರೆ ಹೇಗೆ ತಾಯಿ? ಏನೆಂದೆ ಮಾರುತಿ? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯ. ಇರಲಿ, ಧಾರಣೆ ಮಾಡು. ಆಗಲಿ ತಾಯಿ, ತಮ್ಮಿಷ್ಟದಂತಾಗಲಿ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಸಾಕು ಮಾಡು ಮಾರುತಿ, ಸಾಕು ಮಾಡು. ದಯಮಾಡಿ ಸೌಮ್ಯ ರೂಪವನ್ನು ಧಾರಣೆ ಮಾಡು ಮಾರುತಿ. ಮೃದಂಬುಜದಿ ಮದಾವಡೆಯ ಸದಂಬಕರ ಕದಂಬಜಯ ಅಮ್ಮ, ಮೃದಂಬುಜದಿ ಮದಾವಡೆಯ ಸದಂಬಕರ ಕದಂಬಜಯ ಬೆದರ ಬೇಡವೆ ಮಾತೆ ಮಾತೆ ಸದಯೇ ಸುಬಾಲಿಕೆ ಬೆದರ ಬೇಡವೆ ಮಾತೆ ಮಾತೆ. ಅಮ್ಮ, ಮಾತೆ ಶ್ರೀ ರಘುನಾಥನಾವಗಂ ಸೀತೆ ಸೀತೆ ಎಂದು ಮನದೆ ಮಾತೆ ಶ್ರೀ ರಘುನಾಥನಾವಗಂ ಸೀತೆ ಸೀತೆ ಎಂದು ಮನದೆ ಸತು ಹಂಬಲ ಮಾತನಾಡುವ ಸೋಕು ಹಂಬಲ ಮಾತನಾಡುವ ಭೂತಲಗಳು ಪಾಪೋ ಕಡೆ ತಾಳಿಕೊಂಡು ಭೂತಲಗಳು ಪಾಪೋ ಕಡೆ ತಾಳಿಕೊಂಡು ಬೆದರ ಬೇಡವೆ ಮಾತೆ ಸದಯೇ ಬಾಲಿಕೆ ಬೆದರ ಬೇಡವೆ ಮಾತೆ. ಆಹಾ, ಮಾತೆಯವರು ಎಷ್ಟು ಹೇಳಿದರೂ ನಂಬುವುದೇ ಇಲ್ಲವಲ್ಲ. ಶ್ರೀರಾಮಚಂದ್ರನಿಂದ ತಂದಿದ್ದ ಅಂಗುಳಿಕೆಯನ್ನು ಮಾತೆಯವರಿಗೆ ಸಮರ್ಪಿಸುವೆನು. ಜನನಿ ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ, ಜನನಿ ಇದು ವಿನುತ ರಾಮನಾಮ ಪ್ರತೋರಂ. ಅಮ್ಮ, ಅನುವಿಂ ಸ್ವೀಕರಿಪುದೋ ಅನುವಿಂ ಸ್ವೀಕರಿಪುದೋ ವಿನುತ ರಾಮನಾಮ ಮನದನುಮಾನಗಳೆದು ಪೂತರಾಗವೈತೆ. ಅಮ್ಮ, ಮಾರುತಿ, ಇದನ್ನು ಕೊಟ್ಟು ಮಹಾ ದುಃಖಾರ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ನಾನೇನನ್ನು ಮಾಡಲಿ? ಅಮ್ಮ, ಅಮ್ಮ, ಸಮಸ್ತ ಪಾಪ ನಿವಾರಕವಾದ ತಮ್ಮ ಕೋಪನ ಹಸ್ತದಿಂದ ತಮ್ಮನ್ನು ಕಂಡ ಕುರಿಹುಗಾಗಿ ಯಾವುದಾದರೂ ಒಂದು ವಸ್ತುವನ್ನು ಕೊಟ್ಟರೆ, ಅಭಿಜ್ಞಾನ ವಸ್ತುವನ್ನು ಕೊಂಡರೆ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದ ಕಮಲಗಳಲ್ಲಿ ಅರ್ಪಿಸುವನು ತಾಯಿ. ಮಾರುತಿ, ನೀಡಲು ನನ್ನ ಬಳಿಯಲ್ಲಿ ಏನೂ ಇಲ್ಲವಲ್ಲ? ಅಮ್ಮ, ಋಷ್ಯಮುಖ ಪರ್ವತದಲ್ಲಿ ತಮ್ಮ ಒಡಗಳನ್ನೆಲ್ಲ ನೋಡಿದಾಗ ಆಗ ಶ್ರೀರಾಮಚಂದ್ರನು ಇದರಲ್ಲಿ ಎಲ್ಲ ಒಡವೆಗಳು ಇರುವುದು, ಆದರೆ ಚೂಡಾರತ್ನ ಇದನ್ನು ನನ್ನ ಸ್ವಾಮಿಗೊಪ್ಪಿಸಿ ಇನ್ನೊಂದು ಮಾಸ ಅವಧಿಯಲ್ಲಿ ನನ್ನನ್ನು ಇಲ್ಲಿಂದ ಬಂಧ ಮುಕ್ತಳಾಗಿ ಮಾಡಬೇಕು. ಅಮ್ಮ, ಈ ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನು ಹೇಗೆ ಲಂಘಿಸಿ ಬಂದೆ? ನಿನಗೆ ಯಾವ ಉಪಕಾರವನ್ನು ಮಾಡಲಿ? ಅಮ್ಮ, ಸಮಸ್ತ ಪಾಪ ನಿವಾರಕವಾದ
ತಮ್ಮ ಕೋಮಲ ಹಸ್ತದಿಂದ ಈ ದಾಸಾನಂದಾವರ್ತಿ ಆಶೀರ್ವದಿಸಿದ್ರೆ ಅಷ್ಟೇ ಸಾಕು. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಶ್ರೀರಾಮಚಂದ್ರನಿಂದ ತಂದಿದ್ದ ಅಂಗುಳಿಕೆಯನ್ನು ತಮಗೆ ಸಮರ್ಪಿಸಿದ್ದಾಯಿತು. ತಮ್ಮಿಂದ ಅಭಿಜ್ಞಾನ ವಸ್ತುವನ್ನು ಸಹ ಪಡೆದಿದ್ದಾಯಿತು. ತಮ್ಮ ಪಾದ ಚರಣ ದರ್ಶನವಾಗುವವರೆಗೂ ಫಲಹಾರಾದಿಗಳನ್ನು ಪುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ವಾಗ್ದಾನ ಮಾಡಿದ್ದೆನು. ಈಗ ಅಪ್ಪಣೆಯಾದರೆ ಇಲ್ಲಿ ಎಲ್ಲಿಯಾದರೂ ಕೆಲವು ಹಣ್ಣುಗಳನ್ನು ಭಕ್ಷಿಸಲು ತಮ್ಮ ಅಪ್ಪಣೆ ಆಗಬೇಕು ತಾಯಿ. ಆಗಲಿ ಮಾತು, ಆದರೆ ನೆನಪಿನಲ್ಲಿಟ್ಟುಕೋ, ಇಲ್ಲೆಲ್ಲವೂ ರಾಕ್ಷಸರ ಮಾಯೆ. ಕೇವಲ ನೆಲಕ್ಕೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಮುಟ್ಟಬೇಕು. ಯಾವ ಮರಗಿಡಗಳನ್ನು ಹಾಳು ಮಾಡಬಾರದು. ಅಮ್ಮ, ತಮ್ಮ ಆಶೀರ್ವಾದ ಅನುಗ್ರಹದಿಂದಲೂ ಶ್ರೀರಾಮಚಂದ್ರನ ಅನುಗ್ರಹದಿಂದಲೂ ಯಾವ ಗಲಭೆಯು ಬಂದಾಗ್ಯೂ ಸಹ ಅದನ್ನು ನಿಗ್ರಹಿಸಿಕೊಳ್ಳುವೆ. ಮತ್ತೊಂದು ವಿಜ್ಞಾಪನೆ ಏನೆಂದರೆ, ಕಪಿಗಳು ಪುಂಜಿಸುವುದು ತಾವುಗಳು ನೋಡಬಾರದು. ಅಲ್ಲಿ ಕಾಣುವ ಕಾಳೆಯಕ್ಕೆ ದಯ ಮಾಡಿಸಿದರೆ ನಾನು ಪುನಃ ಬಂದು ನಿಮ್ಮ ದರ್ಶನಾಶೀರ್ವಾದವನ್ನು ಪಡೆದು ನಂತರ ರಾಮಸನ್ನಿಧಿಗೆ ಹೋಗುವನು. ಜಯ ಜಯ ರಘುವೀರ ಸಮರ್ಥ. ರಾಮ ರಾಮ ಜಯ ರಾಮ ರಾಮ ಸೀತಾರಾಮ ರಾಮಯ್ಯ. ನನ್ನ ಲಾಂಗೂಲಕ್ಕೆ ಇಟ್ಟ ಬೆಂಕಿಯಿಂದ ಲಂಕಾಪಟ್ಟಣವನ್ನು ಸುಟ್ಟು ಬಿಂಕದಿಂದ ಬಂದೆನು. ಈಗ ರಾಮಸನ್ನಿಧಿಗೆ ಹೋಗಿ ಮುಂದಿನ ಕಾರ್ಯವನ್ನು ಯೋಚಿಸುವನು. ಆಂಜನೇಯಾದಿಗಳು ಹೇಳಿದ ಸಮಯವು ಮೀರಿತಲ್ಲ, ಇನ್ನು ಬಾರಲಿಲ್ಲಬೇಕೆ? ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ ರಾಮ ಜಯ ರಾಮ ರಾಮ ಸೀತಾರಾಮ ರಾಮಯ್ಯ. ಶ್ರೀರಾಮ ರಾಮ ಜಯ ರಾಮ ರಾಮ ಸೀತಾರಾಮ ರಾಮಯ್ಯ. ಶ್ರೀರಾಮ
ರಾಮ ರಾಮ. ದೇವ ಶ್ರೀರಾಮಚಂದ್ರ, ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರ. ಆಂಜನೇಯ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಪ್ರಭು, ತಮ್ಮಿಂದ ಆಜ್ಞಾಪಿಸಲ್ಪಟ್ಟು ಅನೇಕ ದಕ್ಷಿಣಾಭಿಮುಖವಾಗಿ ಹೊರಟು 108 ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಅನೇಕ ಋಷಿಗಳ ಆಶ್ರಮದಲ್ಲಿ ಹುಡುಕುತ್ತಾ ಲಂಕಾಪಟ್ಟಣಕ್ಕೆ ಹೋಗಿ ದಕ್ಷಿಣ ಸಮುದ್ರವನ್ನು ಸೇರಿ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾಮಾತೆಯವರನ್ನು ಕಂಡು ಅಭಿಜ್ಞಾನ ವಸ್ತುವನ್ನು ಸಹ ತಂದಿರುವನು. ಇದೋ ತೆಗೆದುಕೊಳ್ಳಿ. ಏನು, ಸೀತೆಯನ್ನು ಕಂಡೆಯ? ಆಂಜನೇಯ, ಸೀತೆಯೊಡನೆ ಮಾತನಾಡಿದೆಯಾ? ಹೌದು ದೇವ. ಆಂಜನೇಯ, ಜಾನಕಿಯು ಮತ್ತೇನಾದರೂ ಹೇಳಿದಳು? ಪ್ರಭು, 1 ಮಾಸದ ಅವಧಿಯೊಳಗಾಗಿ ತಮ್ಮನ್ನು ಕರೆದುಕೊಂಡು ಹೋಗದಿದ್ದರೆ ಪ್ರಾಣತ್ಯಾಗವನ್ನು ಮಾಡಿದುಕೊಳ್ಳುವನೆಂದು ವಾಗ್ದಾನ ಮಾಡಿದರು. ಆಂಜನೇಯ, ನನಗಾಗಿ ಶತಯೋಜನೆ ವಿಸ್ತೀರ್ಣವುಳ್ಳ ಸಮುದ್ರವನ್ನು ದಾಟಿ ಸೀತೆಯ ಕುಶಲವನ್ನು ಅಭಿಜ್ಞಾ ವಸ್ತುವನ್ನು ತಂದ ನಿನಗೆ ನಾನು ಯಾವ ಉಪಕಾರವನ್ನು ಮಾಡಿದೆ? ಪ್ರಭು, ಪ್ರಭು ತಮ್ಮ ಚರಣ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನದ ಭವಾಂಡಗಳೆಲ್ಲ ಅರಸಿ ನೋಡೇ ಶರತನುಪಾನಂಗೆ 4 ಪುತ್ರರೇವೋ ಹಿಂದಿನ ರಾಜ್ಯ ನೀನು 5ನೆಯ ಪುತ್ರನೆಂದು ಭಾವಿಸು ಮನವೇ. ದಾಸನಲ್ಲವೋ ನೀನು ಎನ್ನ ಹುಜನ ಉದಯ. ದಾಸನಲ್ಲವೋ ನೀನು ಎನ್ನ ಜನ ಉದಯ ಗಾಸಿಪಟ್ಟೆಯೋ ಕಂದ ಇತ್ತ ಬಾನಿನಗೆಲೆ ಸಾದ ಬ್ರಹ್ಮ ಪದವಿಯ ನೇಯುವೆ. ಹನುಮ ಹನುಮ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆ ರಾವಣನ್ನು ಸದೆ ಬಡಿದು ಸೀತೆಯನ್ನು ಕರೆತರುವ ಕೆಲಸವನ್ನು ಮಾಡೋಣ ನೋಡಿ. ಆಗಬಹುದು ಪರಮ. ಪಟ್ಟಾಭಿರಾಮನಿಗೆ, ಕೋದಂಡರಾಮನಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ ಪಾಡಿ ಮಂಗಳ ರೂಢಿಗೊಡೆಯಗೆ, ಪಾಡಿ ಮಂಗಳ ರೂಢಿಗೊಡೆಯಗೆ, ಬೇಡಿದವರ ನೀಡುವಂತ ರಾಮಚಂದ್ರಗೆ, ಶ್ರೀರಾಮಚಂದ್ರಗೆ, ಬೇಡಿದವರ ನೀಡುವಂತ ರಾಮಚಂದ್ರಗೆ, ಶ್ರೀರಾಮಚಂದ್ರಗೆ. ಕರಿಯ ಪೊರೆದಗೆ ತರಳ ಧ್ರುವನ ಕಾಯ್ದಗೆ, ಕರಿಯ ಪೊರೆದಗೆ ತರಳ ಧ್ರುವನ ಕಾಯ್ದಗೆ, ಭುವನ ವಂದ್ಯ ಸುಳ್ಮಲಾಂಗ ರಾಮಚಂದ್ರಗೆ, ಭುವನ ವಂದ್ಯ ಸುಳ್ಮಲಾಂಗ ರಾಮಚಂದ್ರಗೆ. ಪಾಡಿ ಮಂಗಳ ರೂಢಿಗೊಡೆಯಗೆ, ಪಾಡಿ ಮಂಗಳ ರೂಢಿಗೊಡೆಯಗೆ, ಬೇಡಿದವರ ನೀಡುವಂತ ರಾಮಚಂದ್ರಗೆ, ಶ್ರೀರಾಮಚಂದ್ರಗೆ. ಧರಣಿ ತಲದಲ್ಲಿ ಇರುವ ಸಿದ್ರು ಬೆಟ್ಟದಲ್ಲಿ, ಧರಣಿ ತಲದಲ್ಲಿ ಇರುವ ಸಿದ್ರು ಬೆಟ್ಟದಲ್ಲಿ ನಿರುತ ನೆಲೆಸಿ ಭಕ್ತರ ಪೊರೆವ ಆಂಜನೇಯಗೆ, ಶ್ರೀ ಆಂಜನೇಯಗೆ. ನಿರುತ ನೆಲೆಸಿ ಭಕ್ತರ ಪೊರೆವ ಸಿದ್ದಪ್ಪಾಜಿಗೆ, ಶ್ರೀ ಸಿದ್ದಪ್ಪಾಜಿಗೆ. ಪಾಡಿ ಮಂಗಳ ರೂಢಿಗೊಡೆಯಗೆ, ಬೇಡಿದವರ ನೀಡುವಂತ ರಾಮಚಂದ್ರಗೆ, ಶ್ರೀರಾಮಚಂದ್ರಗೆ, ಶ್ರೀರಾಮಚಂದ್ರಗೆ, ಶ್ರೀರಾಮಚಂದ್ರಗೆ. ಶ್ರೀಮದ್ ರಮಾರಮಣ ಗೋವಿಂದ,
ಶ್ರೀರಾಮಚಂದ್ರನ ಪಾದಾರ ವೇಗತಿ ಗೋವಿಂದ ಹರ ನಮಃ ಪಾರ್ವತಿ ಪದೇ